ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಬಂದ್ವಿ, ಬ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಸೊ ಇವತ್ತು ಬಂದಿರೋ ಕಾರಣ ಏನಂದರೆ, ಪುಟಾಣಿಗೆ ನಮ್ಮ ಮನೆ ದೇವರಿಗೆ ಮುಡಿ ಕೊಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಆಯಿತು. ಇಷ್ಟೇ ಬೇಗ ಹೋಗಬೇಕು ಅಂದ್ಕೊಂಡ್ರು ಸ್ವಲ್ಪ ತಡ ಆಗೇ ಬಿಡುತ್ತೆ, ಏನೋ ಗೊತ್ತಿಲ್ಲ. ಇಲ್ಲಿಗೆ ಬಂದರೆ ಸಾಕು, ನಮ್ಮಶ ಅದೇ ಹೇಳ್ತಿರ್ತಾರೆ, ಅಲ್ಲಿ ಅಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ತೀಯ, ಇಲ್ಲಿ ಯಾಕೆ ಇಷ್ಟೊಂದು ಲೇಟ್ ಮಾಡ್ತೀಯ ಅಂತೇಳಿ. ಅದಕ್ಕೆ ನಮ್ಮ ಪಕ್ಕದ ಮನೆ ಅಜ್ಜಿ ಹೇಳ್ತಾಯಿದ್ರು, ಅಪ್ಪನ ಮನೆ ದೇವರು ತಟ್ಟಿ ಮಲಗಿಸುತ್ತೆ, ಸೊ ಹಂಗಾಗಿ ತಡ ಆಗುತ್ತೆ. ಗಂಡನ ಮನೆ ದೇವರು ತಟ್ಟಿ ಎಪ್ಸುತ್ತೆ, ಹಾಗಾಗಿ ಎಲ್ಲ ಕೆಲಸ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ನಾವು ನಮ್ಮ ಅಪ್ಪನ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಒಂಥರ ಖುಷಿ ಆಗ್ತಾ ಇದೆ. ಸೊ ಪುಟಾಣಿಗೆ ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬರ್ತಿದೆ. ಅವನಿಗೆ ನಾನ್ ವೆಜ್ ಏನೂ ನಾವು ತಿನ್ನಿಸಿಲ್ಲ. ಸೊ ಎಲ್ಲರೂ ಹೇಳ್ತಾರೆ, ಮೊದಲನೇ ಮುಡಿ ಮಾತ್ರ ಲೆಕ್ಕ, ಗಂಡನ ಮನೆ ದೇವರಿಗೆ ಮುಡಿ ಕೊಟ್ಟ ಮೇಲೆ ನಾನ್ ವೆಜ್ ತಿನ್ನಿಸ್ಬೋದು, ತಿನ್ಸು ಅಂತೆಲ್ಲ ಹೇಳಿದ್ರು. ಬಟ್ ಬೇಡ, ನಮ್ಮ ಮನೆ ದೇವ್ರಿಗೂ ಕೂಡ ಮುಡಿ ಕೊಡೋವರೆಗೂ ತಿನ್ಸೋದು ಬೇಡ ಅಂಥೇಳಿ ಅವನಿಗೆ ತಿನ್ಸೇ ಇರಲಿಲ್ಲ ನಾನ್ ವೆಜ್ನ. ಇನ್ನೇನೋ ಆಷಾಢ ಮಾಸ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನಮ್ಮ ಮನೆ ದೇವರಿಗೆ ಮುಡಿ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಇಷ್ಟು ದಿನ ವೆಯ್ಟ್ ಮಾಡಿ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಅರ್ಶಂಗೆ ಇವಾಗ ಅಲ್ಲಿ ಫಾರಮ್ ಹತ್ರ ಒಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ನೀರೆಲ್ಲ ಆರಬೇಕು ಅಂತ ಹೇಳಿದ್ದಾರೆ. ಸೊ ಒಂದು 15 days ಸ್ವಲ್ಪ ರೆಸ್ಟ್ ಇದೆ. ಸೊ ಹಾಗಾಗಿ ಬಂದಿದ್ವಿ ಪುಟಾಣಿಗೆ ಮುಡಿಕೊಳ್ಳೋಣ ಅಂತೇಳಿ. ಪುಟಾಣಿ ಮಲಗಿದ್ದಾನೆ. ಸೊ ಇವಾಗ ನಾವು ರೆಡಿ ಆಗಿದ್ದಾಯಿತು, ಹೊರಡ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಮಾಡಿ ಸೊ ಎಸ್, ನಾನು ಯಾವುದೋ ಸೀರೆ ಹಾಕೊಬೇಕು ಅಂದ್ಕೊಂಡು ಬಂದೆ, ಬಟ್ ಮಳೆ ಬರ್ತಾ ಇದೆ. ಸೊ ಹಾಗೆ ಸಿಂಪಲ್ ಆಗಿ ಇರಲಿ ಅಂತೇಳಿ ಸಿಂಪಲ್ ಆಗಿರೋ ಸೀರೆನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಪುತ್ತನಿ ತಾಚಿ ಮಾಡಿದೆ. ಆ್ಯಂಡ್ ಪುತ್ತನಿ ತಾಚಿ ಮಾಡ್ಕೊಂಡಿದ್ದೆ. ಸೊ ರಜ್ಜಿ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಅಲ್ಲಿ ಮುಡಿ ಕೊಟ್ಟ ಮೇಲೆ ಸ್ನಾನ ಮಾಡಿಸಿ ಹಾಕೋಣ ಅಂತೇಳಿ, ಹಾಗೆ ಅವನಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಆರಾಮಾಗಿರಲಿ ಅಂತ ಹೇಳಿ ಕ್ಯಾಶುವಲ್ ಆಗಿ ಡ್ರೆಸ್ ಮಾಡಿದ್ದೀನಿ ಅವನಿಗೆ. ಸೊ ಎಸ್, ಇವಾಗ ಹೋಗಬೇಕು. ಆಲೆ ಬಂದು ಕೂತಿದೆ ಪುತ್ತನಿ, ಪಪ್ಪ ಜೊತೆ ಡ್ರೈವಿಂಗ್ ಮಾಡಕ್ಕೆ ಕೂತಿದೆ. ಸೊ ನಮ್ಮ ಜರ್ನಿ ಕೂಡ ಶುರು ಆಯಿತು. ಇವಾಗ ನಾವು ನಮ್ಮನೆ ದೇವರು ಬಂದು ಬೂಕುನ್ ಬೆಟ್ಟದ ಲಕ್ಷ್ಮೀ ರಂಗನಾಥ ಸ್ವಾಮಿ. ಸೊ ಇವಾಗ ನಾವು ಹೊಳೆ ನರಸೀಪುರ, ಚನ್ನರಾಯಪಟ್ಟಣ, ಆ ನಂತರ ಇರಿಸೇವೆ ಇನ್ನೊಂದು 2-3 ಕಿಲೋಮೀಟರ್ಸ್ ಇದೆ ಅನ್ನೋ ಹಾಗೆಯೇ ನಮ್ಮ ಮನೆ ದೇವರು ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಬೆಳಗ್ಗೆನೆ ಮಳೆ ಬರ್ತಾ ಇದೆ. ಸೊ ಒಂಥರ ಬ್ಯೂಟಿಫುಲ್ ಆಗಿತ್ತು ವೆದರ್. ಅದನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಹೊರಟಿದ್ವಿ. ಆ್ಯಂಡ್ ಹಾಗೆ ಹೋಗ್ತಾ ಸ್ವಲ್ಪ ಕಾರ್ದು ಗೇರ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ರು ವರ್ಷ. ಆ್ಯಂಡ್ ಕೋಇನ್ಸಿಡೆನ್ಸ್ ಏನಂದರೆ, ಕರೆಕ್ಟಾಗಿ ಆ ಗ್ಯಾರೇಜ್ ಹತ್ರನೇ ಆ ಥರ ಆಯಿತು. ಸೊ ಟಚ್ ವುಡ್ ಮುಂದೆ ಹೋಗಿದ್ರೆ ಅಥವಾ ಹಿಂದೆನೇ ಆ ಥರ ಆಗಿದ್ದಿದ್ರೆ ಸ್ವಲ್ಪ ತಡ ಆಗ್ತಿತ್ತು. ಬಟ್ ಹೊಳೆ ನರಸೀಪುರ ಬಂದ ತಕ್ಷಣ ಆ ಥರ ಆಗಿದ್ದರಿಂದ ಸೊ ಅಲ್ಲೇ ಗ್ಯಾರೇಜ್ ಹತ್ರ ತೋರಿಸ್ಕೊಂಡು ಸೊ ನಮ್ಮ ಪ್ರಯಾಣನ ನಾವು ಶುರು ಮಾಡಿದ್ವಿ. ಸೊ ಇವಾಗ ನಾವು ಚನ್ನರಾಯಪಟ್ಟಣ ರೀಚ್ ಆದ್ವಿ. ಅಂದರೆ ಇನ್ನು 10 or 20 minutes ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನ ಹೋಗಿ ತಲುಪ್ತೀವಿ ಅಂತ ಹೇಳಿ. ಇನ್ನು ಮೋಸ್ಟ್ ಆಫ್ ದ ಟೈಮ್ ನನಗೆ ಚನ್ನರಾಯಪಟ್ಟಣ ಅಂದಾಗ ನನಗೆ ನನ್ನ ಕಾಲೇಜ್ ಡೇಸ್, ಸ್ಪೆಷಲಿ ನನಗೆ ನನ್ನ ಮಾಸ್ಟರ್ ಡಿಗ್ರೀಸ್ ಡೇಸ್ ನನಗೆ ತುಂಬ ನೆನಪಿಗೆ ಬರುತ್ತೆ. ನಾವು ಈ ರೂಟಲ್ಲಿ ಓಡಾಡೋದು ತುಂಬಾ ಕಮ್ಮಿ. ಈ ಥರ ನಮ್ಮ ಮನೆ ದೇವರಿಗೆ ಹೋಗಬೇಕು ಅಂದಾಗ ನಾವು ಚನ್ನರಾಯಪಟ್ಟಣ ಬರ್ತೀವಿ. ನನಗೆ ಚನ್ನರಾಯಪಟ್ಟಣ ಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ. ಅದೇನೋ ಒಂಥರ ಆ ವೈಬ್ ಒಂಥರ ಚೆನ್ನಾಗಿದೆ. ನನಗೆ ಅಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ. ಇನ್ನು ಸ್ಪೆಷಲಿ ನನ್ನ ಮಾಸ್ಟರ್ ಡಿಗ್ರೀಸ್ನಲ್ಲಿ ನನ್ನ ಪ್ರಾಜೆಕ್ಟ್ ವರ್ಕ್ ಬಂದು ನಾನು ಚನ್ನರಾಯಪಟ್ಟಣದಲ್ಲೇ ಮಾಡಿದಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಗ್ಗೆ ನನ್ನ ಥೀಸಿಸ್ ಇದ್ದಿದ್ದಂಥದ್ದು. ಸೊ ಅವಾಗ ಪ್ರಾಜೆಕ್ಟ್ ವರ್ಕ್ ಮೇಲೆ ಫೀಲ್ಡ್ ವರ್ಕಿಗೆ ಅಂತ ಬರ್ತಿದ್ವಿ. ಸೊ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಬರ್ತಿದ್ವಿ ಎಲ್ಲ. ಸೊ ಅದೆಲ್ಲ ನೆನಪುಗಳು ಮತ್ತೆ ಅಲ್ಲಿಗೆ ಹೋದ ತಕ್ಷಣ ನೆನಪಿಗೆ ಬರುತ್ತೆ. ಸೊ ನಾನು ಹರ್ಷನ ಜೊತೆ ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೆ. ಆ್ಯಂಡ್ ನಂಗೆ ಹರ್ಷ ಹೇಳ್ತಿದ್ರು, ಹೋದ ಸಲ ಬಂದಾಗಲೂ ಇದೆ ಹೇಳಿದ್ವಿ ಅಂತೇಳಿ ನನ್ನ ಕಾಲು ಎಳಿತಾಯಿದ್ರು. ಬಟ್ ಅದೊಂಥರ ಗೋಲ್ಡನ್ ಮೆಮೊರೀಸ್. ಅದನ್ನೆಲ್ಲ
ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನೋಡಿ ನಾವು ಅದೇ ಅನ್ಕೊತಾ ಇದ್ದೆ, ಅದೆಲ್ಲ ಓಡಾಡಬೇಕಾದಾಗ ಅದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅದೆಲ್ಲ ಬರೆಯೋದು, ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಒಂಥರ ಎಕ್ಸ್ಟ್ರಾ ಸ್ಟಡೀಸ್ ಅದೆಲ್ಲ ಅನ್ನಿಸ್ತಿತ್ತು. ಯಾರಿಗೆ ಬೇಕು ಈ ಮೈಂಡ್ ಸ್ಟ್ರೆಸ್ಸಪ್ಪ, ಆರಾಮಾಗಿ ಮನೇಲಿ ಇರಬೇಕು ಅಂತೇಳಿ. ಇವಾಗ ಮನೇಲೇ ಇದ್ದೀವಿ, ಇಲ್ಲ ನನಗೆ ಅದೇ ಚೆನ್ನಾಗಿತ್ತು ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು. ಸೊ ಹೀಗೆ ಅದೆಲ್ಲ ನೆನಪಿಗೆ ಬಂತು. ಆ್ಯಂಡ್ ಫೈನಲಿ ನಾವು ನಮ್ಮ ಮನೆ ದೇವ್ರಿಗೆ ಬಂದ್ವಿ. ಇವಾಗ ನಾವು ಬೂಕನ್ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಮನೆ ದೇವರು ಅಂತ ಅಂದಾಗ ಸ್ವಲ್ಪ ಒಲವು ಜಾಸ್ತಿ, ಒಂಥರ ಎಮೋಷ್ನಲ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಇದೇ ಬೂಕನ್ ಬೆಟ್ಟ. ಸೊ ಇದೇ ನಮ್ಮನೆ ದೇವರು ಬೂಕನ್ ಬೆಟ್ಟ. ನೋಡಿ ಬೆಟ್ಟ, ಬಟ್ ಬೆಟ್ಟದ ಮೇಲೆ ದೇವಸ್ಥಾನದ ಹತ್ರ ಹೋಗೋ ಥರನೇ ಅದಕ್ಕೆ ದಾರಿ ಮಾಡಿದ್ದಾರೆ. ಆ್ಯಂಡ್ ಆ ಬೆಟ್ಟದ ಮೇಲಿಂದ ವ್ಯೂ ಇದೆಯಲ್ಲ, ಅದೊಂಥರ ಪ್ರೈಸ್ಲೆಸ್. ಆ ವ್ಯೂ ತುಂಬಾ ಚೆನ್ನಾಗಿತ್ತು, ವಾತಾವರಣ ಕೂಡ ತುಂಬ ತಂಪಾಗಿತ್ತು. ಆ್ಯಂಡ್ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 12 ಗಂಟೆ ಆಗೋಯಿತು. ಸೊ ಬಂದ ತಕ್ಷಣ ಇವಾಗ ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆನ್ ದ ವೇ ಪುಟಾಣಿ ಸಿಕ್ಕಾಬಟ್ಟೆ ವಾಮಿಟ್ ಮಾಡ್ಕೊಂಡ. ತುಂಬ ದಿನ ಆಗಿತ್ತು ಅವನು ಹೋಗ್ತಾ ಬರ್ತಾ ವಾಮಿಟ್ ಮಾಡ್ತಿರ್ಲಿಲ್ಲ. ಹೊರ್ನಾಡಿಗೆ ಅವನಿಗೆ ಅನ್ನಪ್ರಾಶನ ಮಾಡ್ಸೋಕ್ಕೆ ಹೋದಾಗ ಅವನು ಆ ಥರ ವಾಮಿಟ್ ಮಾಡ್ಕೊಂಡಿದ್ದು. ಸೊ ಅದೇ ಥರ ಅವನು ಈ ಸಲನೂ ಸಿಕ್ಕಾಬಟ್ಟೆ ವಾಮಿಟ್ ಮಾಡ್ಕೊಂಡ. ನನ್ನ ಮಗು ಎಲ್ಲಿ ಸುಸ್ತಾಗ್ಬಿಡುತ್ತೆ ಅಂತ ಭಯಪಟ್ಟು, ಅದಂತ ಹೈಪರ್ ಆ್ಯಕ್ಟಿವ್, ಅದು ಊಟ ತಿನ್ನಿಸ್ಲಿಲ್ಲ ಅಂದರೂ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿರ್ತಾನೆ. ಸೊ ಫೈನಲಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ. ದೂರದಿಂದ ತೆಂಗಿನ ಮರಗಳಿರ್ಬೋದು, ಎಷ್ಟು ನೀಟಾಗಿ 1 by 1 ಆರ್ಡರ್ ವೈಸ್ ಜೋಡಿಸಿರೋ ಥರ. ಹರ್ಷ ಅಂತೂ ಸಿಕ್ಕಾಬಟ್ಟೆ ಫೀಲ್ ಮಾಡ್ತಾಯಿದ್ರು ಆ ವೆದರ್ನ. ಅವ್ರು ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿದೆ ನೋಡು ಅಷ್ಟೇ, ನಂಗೆ ಇಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ ಅಂತ ಹೇಳಿ. ಸೊ ಇವಾಗ ಫೈನಲಿ ನಮ್ಮ ಮನೆ ದೇವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ಸೊ ತುಂಬಾ ಖುಷಿ ಅಂತ ಅನ್ನಿಸ್ತು. ಹೋದ ಸಲ ಬಂದಾಗ ನಾನು ವರ್ಷ ಮಾತ್ರ ಬಂದು ಮಡ್ಲಕ್ಕಿ ಕೊಟ್ಟು ಹೋಗಿದ್ವಿ. ಸೊ ಈ ಸಲ ನನ್ನ ಮಗನ ಕರ್ಕೊಬಂದಿದ್ದೀನಿ. ಈ ಮೂಮೆಂಟನ್ನು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಅಂತ ಅನ್ನಿಸ್ತಿತ್ತು. ಏನೋ ನನ್ನ ತವ್ರ ಮನೆಗೆ ಬಂದಿರೋ ಥರ ಫೀಲ್ ಅನ್ನಿಸ್ತಾ ಇತ್ತು. ನಮಸ್ತೆ ನಮಸ್ತೆ ಮೇಡಮ್. ಇನ್ನು ಪುಟಾಣಿ ಬರ್ತಾ ದಾರಿ ಪೂರ ವಾಮಿಟ್ ಮಾಡ್ಕೊಬಂದ, ತುಂಬಾ ಸುಸ್ತಾಗೋಗ್ಬಿಟ್ಟಿದ್ದ. ಆ್ಯಂಡ್ ಅವನಿಗೆ ಎತ್ಕೊಂಬಾರ್ದು, ಅವನನ್ನು ಅವನ ಪಾಡಿಗೆ ಫ್ರೀಯಾಗಿ ಓಡಾಡೋಕ್ಕೆ ಬಿಡಬೇಕು. ಈಗಂತೂ ಅವನನ್ನು ಹಿಡಿಯೋಕ್ಕೆ ಆಗಲ್ಲ. ಸೊ ಅಷ್ಟು ಮನೆ ತುಂಬ ಓಡಾಡ್ತಿರ್ತಾನೆ, ಯಾರಾದರೂ ಅವ್ನ ಬೆನ್ನಿಂದ ಇರಲೇಬೇಕು. ಆ್ಯಂಡ್ ಅವನಿಗೂ ಪಾಪ ಸುಸ್ತಾಗಿತ್ತಲ್ವ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಹಾಗೆ ಅವನಿಗೆ ಅವನ ಪಾಡಿಗೆ ಅವ್ನಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಓಡಾಡ್ಕೊಂಡು ಆಟಾಡಲಿ ಅಂತ ಹೇಳಿ ಬಿಟ್ಟಿದ್ದೀವಿ. ಸೊ ಆವತ್ತು ಶನಿವಾರ ಆಗಿರೋ ಕಾರಣ ಸಂಜೆವರೆಗೂ ಪೂಜೆ ಇರುತ್ತೆ. ನಮ್ಮ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ಇನ್ನು ಸಂಜೆವರೆಗೂ ಪೂಜೆ ಇರೋ ಕಾರಣ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ್ಯಂಡ್ ಮುಡಿ ಮಾಡೋರು ಕೂಡ ಊಟಕ್ಕೆ ಅಂತೇಳಿ ಹೋಗಿದ್ರು. ಆಲ್ಮೋಸ್ಟ್ 1 o'clock ಆಗಿತ್ತು. ಸೊ ಅವರಿಗೆ ಕಾಲ್ ಮಾಡಿ ಕರೆದ್ವಿ. ಅವ್ರು ಬರೋವರೆಗೂ ಪುಟಾಣಿ ಸ್ವಲ್ಪ ಆರಾಮಾಗಿ ಕೂತಿರ್ಲಿ ಅಂತ ಹೇಳಿ ಸೊ ಅವನನ್ನು ಕೂರೋದಕ್ಕೆ ಅಂತೇಳಿ ಬಿಟ್ಟಿದ್ವಿ. ಆ್ಯಂಡ್ ಇದು ಮೆರಿಯೋ ದೇವರು. ನಮ್ಮ ಬ್ರಹ್ಮರಥೋತ್ಸವ ನಡೆಯುತ್ತೆ ಯಾವಾಗಲೂ ಅಷ್ಟೇ ಜನವರಿ 19ನೇ ತಾರೀಕು ಉತ್ಸವ ನಡೆಯುತ್ತೆ. ಸೊ ಅವಾಗ ಮೆರಿಯೋ ದೇವರು ಅವರು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ಜನ ಪುಟಾಣಿ ಹತ್ರ ಬಂದುಬಿಟ್ಟು ಮಕ್ಕಳಂದರೆ ದೇವ್ರ ಸಮಾನ ಅಲ್ವಾ. ಸೊ ತಾತ ಅಂತೂ ಸಿಕ್ಕಾಬಟ್ಟೆ ಕೇಳಿದ್ರು, ಒಂದು ಹೂ ಕೊಡಿ ನೀವು ಚಿಕ್ಕ ದೇವರಾಗಿದ್ದೀರಾ, ಅದು ಹೂ ಕೊಡಿ ಅಂತ ಹೇಳಿ. ಬಟ್ ನನ್ನ ಮಗ ಯಾಕೆ ಇವರೆಲ್ಲ ನನಗೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾರೆ ಅಂತೇಳಿ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾನೆ. ಫೈನಲಿ ಕೊಡಲಿಲ್ಲ. ಅವ್ರ ಅಜ್ಜಿ ಬಂದು ಹೂ ಕೊಡು ಮಗನೇ ಅಂದರೆ ಎಷ್ಟು ಚೆನ್ನಾಗಿ ದೇವರ ಹಾರ ಇದೆಯಲ್ಲ ಅಲ್ಲಿಂದ ಹೂನ ತೆಗ್ದು ಅವ್ರ ಅಜ್ಜಿ ಕೈಲಿ ಕೊಟ್ಟ. ಪಾಪ ತಾತ ಸಿಕ್ಕಾಬಟ್ಟೆ ಹೂ ಕೇಳಿದ್ರು, ಅವರಿಗಂತೂ ಕೊಡಲಿಲ್ಲ. ಅವ್ರ ಅಜ್ಜಿಗೆ ಅವ್ರ ಅಪ್ಪನಿಗೆ ಮಾತ್ರ ಕೊಟ್ಟ.
ಸೊ ಹೀಗೆ ಪಾಪ ಅವ್ರು ಇಷ್ಟೆಲ್ಲ ಕೇಳ್ಕೊಂಡ್ರು ನನ್ನ ಮಗ ಹೂ ಕೊಡಲೇ ಇಲ್ಲ. ಸೊ ಮಕ್ಕಳಂದರೆ ಒಂದು ದೇವ್ರ ಸಮಾನ ಅಲ್ವಾ, ಮಕ್ಕಳು ಕೈಯಿಂದ ತೊಗೊಂಡ್ರೆ ಅದು ದೇವರೇ ಕೊಟ್ಟು ಪ್ರಸಾದ ಇದ್ದಾಗೆ ಅನ್ನೋ ಒಂದು ಭಾವನೆ ಅಷ್ಟೇ. ಆ್ಯಂಡ್ ಅವ್ರು ಅಷ್ಟೆಲ್ಲ ಕೇಳಿದ್ರು ಕೊಡಲಿಲ್ಲ ಅಲ್ಲ, ನನಗೆ ಬೇಜಾರಾಗ್ತಾಯಿತ್ತು ಕೊಡಲಿಲ್ಲಲ್ಲ ಇವನು ಅಂತ ಹೇಳಿ. ಸೊ ಅಷ್ಟರಲ್ಲಿ ಮುಡಿ ಮಾಡೋರು ಕೂಡ ಬಂದರು. ಇವಾಗ ಪುಟಾಣಿಗೆ ಪುರೋಹಿತರು ಬಂದು ತೀರ್ಥ ಹಾಕಿದ್ರು. ಸೊ ಇವಾಗ ಫೈನಲಿ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಅವರಪ್ಪ ಅಂತ ಸ್ವಲ್ಪ ಎಮೋಷ್ನಲ್ ಆಗಿದ್ದಾರೆ. ನನ್ನ ಮಗ ಎಷ್ಟು ಅಳ್ತಾನೋ ಏನೋ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ಅವ್ರ ಮಗನ ವಿಷಯ ಬಂತು ಅಂದರೆ ಸ್ವಲ್ಪ ಬ್ರೇಕ್ ಡೌನ್ ಆಗ್ತಾರೆ ಹರ್ಷ. ನಾನು ಯಾವಾಗಲೂ ಗಮನಿಸಿದ್ದೀನಿ. ಅವ್ರು ಹೇಳ್ತಿದ್ರು ಎಷ್ಟು ಅಳ್ತಾನೋ ಏನೋ ಅಲ್ವಾ ಅರ್ಷಿ, ನಾನಂತೂ ಇಟ್ಕೊಳ್ಳಲ್ಲ ನೀನೇ ಇಟ್ಕೊ ಅಂತ ಹೇಳಿ. ಆ್ಯಂಡ್ ಬಟ್ ಅವನಿಗೆ ಅವ್ರ ಅಪ್ಪನ ಜೊತೆ ಇದ್ದರೆ ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾನೆ. ಸೊ ಎಸ್ ಫೈನಲಿ ಇವಾಗ ಮುಡಿ ಕೊಡೋದಕ್ಕೆ ಅಂತ ಹೇಳಿ ಬಂದ್ವಿ. ಸೊ ಮುಡಿ ಕೊಡೋದಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಈ ಥರ ಒಂದು 2-3 ರೂಮ್ಗಳನ್ನ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನನಗೂ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ಅವನು ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ವಿಪರೀತ ಹತ್ತಿದ್ದ. 9 ತಿಂಗಳಿಗೆ ನಾವು ಮುಡಿ ಕೊಟ್ಟಿದ್ದು ನಮ್ಮನೆ ದೇವರು ಬ್ರಹ್ಮಲಿಂಗೇಶ್ವರನಿಗೆ. ಸಿಕ್ಕಾಬಟ್ಟೆ ಹತ್ತಿದ್ದ. ಅವನು ಅಳ್ತಿರೋದು ನೋಡಿ ನಾನು ಅಳ್ತಿದ್ದೆ, ಅಷ್ಟು ಹತ್ತಿದ್ದ. ನನಗೂ ಭಯ ಇತ್ತು ಎಲ್ಲಿ ಅಳ್ತಾನಪ್ಪ ಅಂತ ಹೇಳಿ. ಬಟ್ ಇಲ್ಲ, ಅವನು ತುಂಬ ಆರಾಮಾಗಿ ಕೂತ್ಕೊಂಡು ಮುಡಿ ಮಾಡಿಸ್ಕೊತಿದ್ದಾನೆ. ನೋಡ್ತಾ ಇರ್ಬೋದು, ವಿಪರೀತ ಕೂದಲು ಬೆಳ್ಕೊಂಡ್ಬಿಟ್ಟಿತ್ತು. ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ. ಆ್ಯಂಡ್ ಅವನಿಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ನಂತರ. ಸೊ ನನಗೂ ಅಷ್ಟೇ ಬೇಗ ನನಗೆ ಹೇರ್ ಗ್ರೋತ್ ಆಗುತ್ತೆ. ನನ್ನ ಹೇರ್ ತುಂಬಾ ಚೆನ್ನಾಗಿತ್ತು ಫಸ್ಟ್. ಇವಾಗ ಸ್ವಲ್ಪ ಕಂಡೀಷನ್ ಹಾಳಾಗಿದೆ. ಬಟ್ ಪುಟಾಣಿಗೂ ಅಷ್ಟೇ ತುಂಬ ಚೆನ್ನಾಗಿ ಕೂದಲೆಲ್ಲ ಬೆಳ್ಕೊಂಡಿತ್ತು. ಸೊ ಅಷ್ಟೊಂದು ಕೂದಲಿರೋ ಕಾರಣನೋ ಏನೋ ಸಿಕ್ಕಾಪಟ್ಟೆ ಸಣ್ಣ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಮುಡಿ ಕೊಡ್ತಾ ಇದ್ದೀವಿ. ಆ್ಯಂಡ್ ನಮ್ಗೆ ಅವ್ರು ಹೇಳಿದರು ಬ್ಲೇಡಲ್ಲಿ ಮಾಡಬೇಕಾ ಅಥವಾ ಟ್ರಿಮ್ಮರಲ್ಲಿ ಮಾಡಬೇಕಾ ಅಂತೇಳಿ. ಸೊ ಈ ಥರ ಆಪ್ಷನ್ ಕೊಟ್ಟಾಗ ಹರ್ಷ ಮಿಸ್ ಮಾಡ್ತಾರಾ? ಖಂಡಿತ ಇಲ್ಲ. ಅವರು ಅದನ್ನೇ ಕೇಳ್ತಾಯಿದ್ರು, ಟ್ರಿಮ್ಮರ್ ಆದರೆ ಏನು ನೋವಾಗಲ್ಲ ಅವನಿಗೆ, ಅಕಸ್ಮಾತ್ ಅಲ್ಲಿಗಾಡ್ಬಿಟ್ರೆ ಬ್ಲೇಡಲ್ಲಾದರೆ ಕಟ್ಟಾಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಸೊ ಆರಾಮಾಗಿ ಟ್ರಿಮ್ಮಲ್ಲೇ ಮಾಡಿಸ್ಕೊತಾ ಇದ್ದಾನೆ ಇವಾಗ. ಸೊ ನಾನು ಅಂದ್ಕೊಂಡು ಬಂದಿದ್ದೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಆ್ಯಂಡ್ ಪುಟಾಣಿ ಸಿಕ್ಕಾಬಟ್ಟೆ ಆಟ ಮಾಡ್ತಾನೆ ಅಂತೇಳಿ. ಬಟ್ ಅವನು ಆರಾಮಾಗಿ ಕೂತಿರೋದ್ರಿಂದ ಒಂದು 5 ನಿಮಿಷದಲ್ಲೆಲ್ಲ ಆಗೋಗ್ಬಿಡ್ತು. ಆ್ಯಂಡ್ ಅವ್ನ ಹೇರ್ ಗ್ರೋತ್ ಕೂಡ ಜಾಸ್ತಿ ಇತ್ತಲ್ವ. ಸೊ ಅವರು ಅದೇ ಹೇಳ್ತಾಯಿದ್ರು, ಚೆನ್ನಾಗಿ ಕೂದಲು ಬೆಳೆದಿದೆ, ಈ ಥರ ಕೊಡಬೇಕು ನೋಡಿ ಮುಡಿನ ಅಂತ ಹೇಳಿ. ಆ್ಯಂಡ್ ನಾವು ಒಂದು 3 ಮಂತ್ಸಿಂದನೂ ಪುಟಾಣಿಗೆ ಮುಡಿ ಕೊಡೋಕೆ ಹೋಗಬೇಕು, ನಾಳೆ ಹೋಗೋಣ, ನೆಕ್ಸ್ಟ್ ವೀಕ್ ಹೋಗೋಣ, ಈ ವೀಕ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಹೋಗೋಕ್ಕಾಗೇ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ಹರ್ಷ ಬ್ಯುಸಿ ಇರೋ ಕಾರಣ ನಾವು ಯಾವಾಗ ಪ್ಲ್ಯಾನ್ ಮಾಡಿದಾಗಲೂ ಅದು ಮುಂದೆ ಹೋಗ್ತಾ ಇತ್ತು. ಸೊ ಫೈನಲಿ ಯಾವಾಗ ಏನಾಗಬೇಕು ಅಂತ ಹೇಳಿ ಮೊದಲೇ ನಿರ್ಧಾರ ಆಗಿರುತ್ತೆ ಅಂತಾರಲ್ಲ, ಹಾಗೆ ಇವತ್ತು ಮುಡಿ ಕೊಡ್ತಾ ಇದ್ದೀವಿ. ಆ್ಯಂಡ್ ವೆರಿ ಸ್ಪೆಷಲ್ ಏನಂತ ಅಂದರೆ, ನಾನು ಆಗಲೇ ಹೇಳಿದಾಗೆ ಪುಟಾಣಿಗೆ ಇದುವರೆಗೂ ಅವನಿಗೆ ನಾನು ಏನೂ ನಾನ್ ವೆಜ್ ತಿನ್ನಿಸಿಲ್ಲ. ಎಲ್ಲರೂ ಹೇಳ್ತಿದ್ರು ಏನಾಗಲ್ಲ ಕೊಡು, ಮೊದಲನೇ ಮುಡಿ ಮಾತ್ರ ಲೆಕ್ಕ, ನಿಮ್ಮ ಮನೆ ದೇವರಿಗೆ ಕೊಟ್ಟಾಗಿದೆ ಅಲ್ವಾ, ಗಂಡನ ಮನೆ ದೇವರಿಗೆ, ಏನಾಗಲ್ಲ ಕೊಡು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಒಂದು ಪರ್ಸ್ನಲಿ ಒಂದು ಎಮೋಷ್ನಲ್ ಅಂತಾರಲ್ಲ, ಹಾಗೆ ನಮ್ಮ ಮನೆ ದೇವ್ರಿಗೂ ಮುಡಿ ಕೊಡೋವರೆಗೂ ಕೊಡಬಾರ್ದು, ಅವನಿಗೆ ನಾನ್ ವೆಜ್ ಏನೋ ತಿನ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅವನಿಗೆ ನಾನ್ ವೆಜ್ ತಿನ್ಸೇ ಇರಲಿಲ್ಲ. ಸೊ ಫೈನಲಿ ಇವತ್ತಿಂದ ನಾಳೆಯಿಂದ ಅವನಿಗೂ ನಾನ್ ವೆಜ್ ತಿನ್ನಿಸ್ಬೋದು ಅನ್ನೋ ಒಂದು ಖುಷಿ. ಆ್ಯಂಡ್ ಮುಡಿ ಕೂಡ ಆಯಿತು. ಆ್ಯಂಡ್ ಆಗಲೇ ಹೇಳಿದಾಗೆ ಸ್ವಲ್ಪ ಜಾಸ್ತಿ ಕೂದಲಿರೋ ಕಾರಣ ವಿಪರೀತ ಸಣ್ಣವಾಗಿ ಕಾಣಿಸ್ತಾ ಇದ್ದ. ಸೊ ಮುಡಿ ಕೊಟ್ಟಾದಮೇಲೆ ಆ್ಯಂಡ್ ನನ್ನ ಮಗು ಕೂಡ ಆರಾಮಾಗಿ ಚುಬ್ಬಿಯಾಗಿ ಆಗ್ತಾನೆ ಅನ್ನೋ ಒಂದು ಫೀಲ್ ಬಂತು. ಸೊ ಮುಡಿ ಕೊಟ್ಟಾಯಿತು. ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಇವಾಗ ಅವನಿಗೆ ನೀರಿನಲ್ಲೇ ಸ್ನಾನ ಮಾಡಿಸ್ಬೇಕಾಗಿ ಬಂತು. ಏನೂ ಮಾಡೋಕ್ಕಾಗಲ್ಲ, ಫಟಾಫಟ ಅಂತ ಹೇಳಿ ಅವನಿಗೆ ಸ್ನಾನ ಮಾಡಿಸಿ, ಇನ್ನೂ ಅವರ ಅಜ್ಜಿ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ರು. ಸೊ ಅವನಿಗೆ ಫಸ್ಟ್ ರೆಡಿ ಎಲ್ಲ ಮಾಡಿದ್ದಾಯಿತು. ಅಷ್ಟರಲ್ಲಿ ಅಮ್ಮ ಬಂದು ತಟ್ಟೆಗೆ ಪೂಜೆ ಸಾಮಗ್ರಿಗಳೆಲ್ಲ ಇಟ್ಟು ಜೋಡಿಸ್ಕೊಂಡಿದ್ದಾರೆ. ಆ್ಯಂಡ್ ಜೊತೆಗೆ ಇವತ್ತು ಅಮ್ಮ ಬೆಳ್ಳಿ ಕಣ್ಣುಗಳನ್ನು ಕೂಡ ತೊಗೊಂಡು ಬಂದಿದ್ರು ದೇವರಿಗೆ. ಸೊ ಅವ್ರ ಮೊಮ್ಮಗನ ಹೆಸರಿನಲ್ಲಿ ಬೆಳ್ಳಿ ಕಣ್ಣನ್ನು ದೇವರಿಗೆ ಹಾಕಿ, ಆ ನಂತರ ನಾವೇನು ಫಲ ತಾಂಬೂಲಗಳೆಲ್ಲ ತೊಗೊಂಡು ಬಂದಿದ್ದೀವಿ ಅದನ್ನು ದೇವರಿಗೆ ಅರ್ಪಿಸ್ಬೇಕು ಅಂತೇಳಿ. ಸೊ ಅದೊಂಥರ ಪರಿಪೂರ್ಣವಾಗಿರುತ್ತೆ. ಆ್ಯಂಡ್ ಯಾವಾಗಲೂ ಅಷ್ಟೇ, ನಾನು ಅದೇ ಅಂದ್ಕೊತಿರ್ತೀವಿ, ಪುಟಾಣಿಗೆ ನಾವು ಏನೇ ಮಾಡಬೇಕು ಅಂದ್ಕೊಂಡಾಗಲೂ ಅದು ಒಂದು ಪಟ್ಟು ಅನ್ನೋದಕ್ಕಿಂತ
ಅವನಿಗೆ 10 ಪಟ್ಟು ಹೆಚ್ಚಾಗಿ ಎಲ್ಲವೂ ಕೂಡ ಚೆನ್ನಾಗಾಗಿರುತ್ತೆ. ಅದೇನೋ ಗೊತ್ತಿಲ್ಲ, ಅದು ಅವನು ಹುಟ್ಟುತ್ತಾನೆ ಪಡ್ಕೊಂಡು ಬಂದಿರೋ ಒಂದು ಆಶೀರ್ವಾದ. ಸೊ ಅವನೊಂಥರ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವ್ನು ಬಾರ್ನ್ ವಿತ್ ಸ್ವಾಭಿಮಾನಿ ಅಂತ ಹೇಳಿ. ಜೊತೆಗೆ ಅವನು ದೇವರ ಅನುಗ್ರಹ ಅವನಿಗೆ ಎಲ್ಲವೂ ಕೂಡ ಹೆಚ್ಚಾಗಿ ದೊರಕ್ತಾ ಹೋಗ್ತಿದೆ. ಆ್ಯಂಡ್ ಭಗವಂತ ನಾನು ಅದನ್ನೇ ಯಾವಾಗಲೂ ಕೇಳ್ಕೊಳ್ಳೋದು ದೇವ್ರ ಹತ್ರ. ಸೊ ಅವನಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯೆ, ಬುದ್ಧಿ ಕೊಟ್ಟು ಸಮಾಜದಲ್ಲಿ ಅವನು ಒಂದು ಉನ್ನತ ಮಟ್ಟಕ್ಕೆ ಬರಬೇಕು. ಒಬ್ಬ ತಾಯಿಯಾಗಿ ಇನ್ನೇನನ್ನು ಹಾರೈಸೋಕ್ಕಾಗತ್ತೆ ಅಲ್ವಾ. ಸೊ ಅದೊಂಥರ ಬ್ಲೆಸ್ಸಡ್ ಬೇಬಿ. ಸೊ ಅವನು ಯಾವಾಗಲೂ ಹೀಗೆ ಇರಬೇಕು, ಚೆನ್ನಾಗಿರಬೇಕು. ಸೊ ಇವಾಗ ನಾವು ತಂದಿರುವಂಥ ಪೂಜೆ ಸಾಮಗ್ರಿಗಳೆಲ್ಲವನ್ನು ದೇವರಿಗೆ ಅಲ್ಲೇ ಅರ್ಪಿಸಿ ಪೂಜೆನೇ ಮಾಡಿಕೊಡ್ತಾ ಇದ್ದಾರೆ. ಏನು ಅಂತ ಅಂದರೆ, ತುಂಬ ಜನ ಇದ್ದಾಗ ಬಂದರೆ ಇಷ್ಟೊಂದು ಪೀಸ್ಫುಲ್ಲಾಗಿ ನಿಂತ್ಕೊಂಡು ಎಲ್ಲವನ್ನು ಕೂಲಂಕುಷವಾಗಿ ಕಣ್ಣಲ್ಲಿ ನೋಡಿ ಅದನ್ನು ಆನಂದಿಸೋಕ್ಕಾಗಲ್ಲ. ಸೊ ನೋಡಿ, ಯಾರೂ ಇಲ್ಲದಿರೋ ಕಾರಣ ಆರಾಮಾಗಿ ಪೂಜೆ ಎಲ್ಲ ನೆರವೇರ್ತದೆ. ಆ್ಯಂಡ್ ಪೂಜೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಕೂಡ. ನಾವು ಇಷ್ಟು ದೂರದಿಂದ ಎಲ್ಲವನ್ನು ತೊಗೊಂಡು ಹೋಗಿರ್ತೀವಿ ಅಲ್ವಾ. ಸೊ ನೋಡ್ತಾ ಇರ್ಬೋದು, ನಾವು ತೊಗೊಂಡು ಹೋಗಿರುವಂಥ ವಸ್ತ್ರ ಇರ್ಬೋದು, ಗೆಜ್ಜೆ ಬತ್ತಿ, ಹಾರ. ಆ್ಯಂಡ್ ಮೊದಲೇ ದೇವರಿಗೆ ಬೇರೆ ಬೆಳ್ಳಿ ಕಣ್ಣುಗಳನ್ನ ಹಾಕಿದರು. ಸೊ ನಾವು ಬೆಳ್ಳಿ ಕಣ್ಣುಗಳನ್ನ ಕೊಟ್ಟ ಮೇಲೆ ಅದನ್ನು ತೆಗೆದು ನಾವು ತೊಗೊಂಡು ಹೋಗಿರುವಂಥ ಕಣ್ಣನ್ನು ಹಾಕಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ಪೂಜೆ ಎಲ್ಲ ಆದಮೇಲೆ ಮಗುನ ದೇವ್ರ ಹತ್ರ ಕರ್ಕೊಂಡೋಗಿ ಅವ್ರ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿಸಿ, ಮುಡಿ ಆಗಿದೆ ಅಂತ ಹೇಳಿ ಮಗುನ ದೇವರಿಗೆ ತೋರಿಸಿ ಇವಾಗ ಅವ್ರ ಅಜ್ಜಿ ಹುಂಡಿಗೆ ದುಡ್ಡು ಹಾಕಿಸ್ತಾ ಇದ್ದಾರೆ ಮೊಮ್ಮಗನ ಕೈಲಿ. ಮೊದಲೆಲ್ಲ ನಮ್ಮ ಹತ್ರ ಹಾಕಿಸ್ತಿದ್ರು, ಇವಾಗ ಮೊಮ್ಮಗನ ಕೈಲಿ ಹಾಕಿಸ್ತಾರೆ. ಅಷ್ಟೇ ವ್ಯತ್ಯಾಸ. ಮೊಮ್ಮಂಗೆ ಅದೇ ಹೇಳ್ತಿದ್ದೆ, ನಿಂಗೆ ಮೊಮ್ಮಗ ಬಂದಮೇಲೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಕಣಮ್ಮ ಅಂತ ಹೇಳಿ. ಇದು ಪುಟ್ಟನಿದು ಎಲ್ಲ ಅವ್ರ ಅಜ್ಜಿ ಕಡೆಯಿಂದ ಇಟ್ಕೊಂಬಗ್ನೆ. ಇದು ಅವ್ರ ಚಿಕ್ಕಿ ಕಡೆಯಿಂದ. ಅಜ್ಜಿ ಬೇರೆ ಚಿಕ್ಕಿ ಬೇರೆ, ಇಬ್ರಿಬ್ರು ಬ್ಲೆಸ್ಸಿಂಗ್ಸ್ ನನ್ನ ಮಗನಿಗೆ. ಇನ್ನು ರುಚಿ ಕೂಡ ಬರಬೇಕಾಗಿತ್ತು. ನಾವು ಮೊದಲಿಗೆ ಹಾಗೆ ಪ್ಲ್ಯಾನ್ ಮಾಡಿದ್ದು, ಎಲ್ಲ ಒಟ್ಟಿಗೆ ಹೋಗಿ ಪುಟಾಣಿಗೆ ಮುಡಿ ಕೊಡಬೇಕು ಅಂತ ಹೇಳಿ. ಬಟ್ ಹರ್ಷ ಬ್ಯುಸಿ ಇದ್ದರು ಇಷ್ಟು ದಿನ, ಅವಳಿಗೂ ಕೂಡ ರಜಾ ಇರಲಿಲ್ಲ. ಹೀಗೆ ಮುಂದೆ ಹೋಗ್ತಾನೆ ಇತ್ತು. ಇನ್ನು ನಾವು ಡಿಲೇ ಮಾಡ್ತಾ ಹೋದರೆ ಇನ್ನೂ ಮುಂದೆ ಹೋಗುತ್ತೆ ಅಂಥೇಳಿ ಹರ್ಷ ಸ್ವಲ್ಪ ಫ್ರೀ ಇದ್ರಲ್ಲ, ಹಾಗಾಗಿ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿದ್ದಂಥದ್ದು. ಬಟ್ ರುಚಿಗೆ ರಜಾ ಸಿಗಲಿಲ್ಲ. ಹಾಗಾಗಿ ಪುಟಾಣಿ ಅವರ ಚಿಕ್ಕಿ ಆಬ್ಸೆನ್ಸ್ನಲ್ಲೂ ಕೂಡ ಅವಳು ನನಗೆ ಹಿಂದಿನ ದಿನವೇ ಅಮೌಂಟನ್ನು ಕಳಿಸ್ಬಿಟ್ಟು ಇದನ್ನು ನನ್ನ ಮಗನ ಕೈನಲ್ಲಿ ದೇವ್ರ ಹುಂಡಿಗೆ ಹಾಕಿಸ್ಬಿಡು ಅಂತ ಹೇಳಿದ್ಲು. ಅಮ್ಮ ಹಾಗೂ ಹೇಳಿದ್ರು, ಇಲ್ಲಿ ನಾನು ಹಾಕಿಸ್ತಿದ್ದೀನಿ ಬಿಡಪ್ಪ ಅಂತ ಹೇಳಿ. ಬಟ್ ಇಲ್ಲ ಅಮ್ಮ, ನೀನೇ ಬೇರೆ ನಾನೇ ಬೇರೆ, ಸೊ ಇದನ್ನು ನನ್ನ ಮಗನ ಕೈನಲ್ಲಿ ದೇವ್ರ ಹುಂಡಿಗೆ ಅರ್ಪಿಸ್ಬಿಡಿ ಅಂತ ಹೇಳಿದ್ಲು. ಸೊ ಅದ್ರ ಪ್ರಕಾರ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವ್ರ ಅಜ್ಜಿ ಒಂದಷ್ಟು ಮಾಡಿದ್ರೆ ಅವ್ರ ಚಿಕ್ಕಿ ಅವ್ರು 2ರಷ್ಟು ಮಾಡಿರ್ತಾಳೆ. ನನ್ನ ಮಗಂಗೆ ಅದಕ್ಕೆ ಹೇಳ್ತಿರ್ತೀನಿ, ನೀನು ನನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಗೊತ್ತಾ ಮಗನೇ ಅಂತೇಳಿ. ಸೊ ನನಗಿಂತ ಜಾಸ್ತಿ ಕೇರ್ ಮಾಡ್ತಾಳೆ, ನನಗಿಂತ ಜಾಸ್ತಿ ಎಲ್ಲವನ್ನ ಮಾಡ್ತಾಳೆ. ಸೊ ಎಸ್, ಫೈನಲಿ ನನ್ನ ಪುಟಾಣಿಗೆ ಹೇಳೋದು, ಯು ಆರ್ ಸೋ ಲಕ್ಕಿ ಅಂತ ಹೇಳಿ. ಇನ್ನು ಪುಟಾಣಿ ಅಷ್ಟರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡೋದಕ್ಕೆ ಶುರು ಮಾಡ್ತಾ, ದೇವಸ್ಥಾನ ಎಲ್ಲ ಗುಡು ಅಂತ ಓಡಾಡಿಕೊಂಡು ಅವನು ಆಟ ಆಡ್ತಾಯಿದ್ರೆ ಅದು ನೋಡೋದಕ್ಕೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ರಂಗನಾಥನಿಗೆ ಪೂಜೆ ಆದಮೇಲೆ ಇವಾಗ ಲಕ್ಷ್ಮೀ ದೇವಿಗೆ ಅಮ್ಮ ಮಡ್ಲಕ್ಕಿ ಎಲ್ಲ ಕೊಟ್ಟು ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಬಂದರು. ಇನ್ನು ನಮ್ಮನೆ ಹೆಣ್ಣು ದೇವರು ಬಂದು ಲಕ್ಷ್ಮೀ ದೇವಿ. ಸೊ ಇಲ್ಲೂ ಕೂಡ ಅಮ್ಮ ಸೀರೆ ಮಡ್ಲಕ್ಕಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಇವಾಗ ಪುರೋಹಿತರು ಸೀರೆ ಉಡಿಸ್ತಾ ಇದ್ದಾರೆ. ಮೊದಲಿಗೆ ಲಕ್ಷ್ಮೀ ದೇವಿ ಇಲ್ಲಿರಲಿಲ್ಲ, ಬೇರೆ ಊರಿಗೆ ಹೋಗಬೇಕಾಗಿತ್ತು. ಬಟ್ ದೇವಸ್ಥಾನ ಹೊಸದಾಗಿ ಮಾಡಿದ್ಮೇಲೆ ಇವಾಗ ಲಕ್ಷ್ಮೀ ದೇವಿನ ಇಲ್ಲೇ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇವಾಗ ಎರಡೂ ದೇವರನ್ನ ಒಂದೇ ಕಡೆ ನೋಡ್ತಾ ಇರ್ಬೋದು. ಆ ರಂಗನಾಥನ ತೊಡೆ ಮೇಲೆ ಲಕ್ಷ್ಮೀ ದೇವಿ ಕೂತಿದ್ದಾಳೆ. ಸೊ ಅಲ್ಲೂ ಕೂಡ ಪೂಜೆ ಮುಗಿಸಿ ಇವಾಗ ಆಂಜನೇಯನಿಗೆ ಪೂಜೆ ಮಾಡಿಸ್ತಾ ಇರುವಂಥದ್ದು. ಸೊ ರಂಗನಾಥನ ಅಪೋಸಿಟ್ ಆಗಿ ಆಂಜನೇಯ ಸ್ವಾಮಿ ಇರುವಂಥದ್ದು. ಸೊ ಇವಾಗ ಇಲ್ಲೂ ಕೂಡ ಪೂಜೆ ಮಾಡಿಸ್ತಾ ಇದ್ದೀವಿ.
ಜೊತೆಗೆ ಹೊಸದಾಗಿ ಮದುವೆ ಆದಾಗ ಹೊಸ ಮದುವೆ ಹುಡುಗ ಹುಡುಗಿ ಇಬ್ಬರು ಬಂದು ಅವ್ರ ಮನೆ ದೇವರಿಗೆ ಪೂಜೆ ಮಾಡಿಸೋದು ಒಂದು ಸಂಪ್ರದಾಯ ಅಲ್ವಾ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಮದುವೆ ಆದಮೇಲೆ 2 ವರ್ಷ ಆದರೂ ಇಲ್ಲಿಗೆ ಬರೋಕ್ಕೆ ಆಗಿರಲಿಲ್ಲ. ರೀಸನ್ ಬಂದು ನಮ್ಮ ಅಂಕಲ್ ನಮ್ಮ ಮನೆ ದೇವರಿಗೆ ಬೆಳ್ಳಿ ಛತ್ರಿ ಮಾಡಿಸಿದ್ರು. ಸೊ ನಮ್ಮ ಮದುವೆ ಆದ ಟೈಮಿಂಗ್ಸ್ನಲ್ಲೇ. ಸೊ ಹೇಗಿದ್ರು ಅದು ಛತ್ರಿ ಕೊಡೋಕ್ಕೆ ಹೋಗಬೇಕಾದ್ರೆ ವಿಶೇಷವಾಗಿ ಪೂಜೆ ಎಲ್ಲ ಮಾಡಿ ಕೊಡೋಕ್ಕೆ ಹೋಗಬೇಕಲ್ವ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಬೇಕಲ್ಲ, ಅವಾಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಟೈಮಿಂಗ್ಸ್ನಲ್ಲಿ ನನಗೆ ಹರ್ಷನ್ ಮನೆ ಕಡೆಯಿಂದ ಒಂದು ಸೂತ್ಕ ಇತ್ತು, ಹೋಗೋಕ್ಕಾಗಲಿಲ್ಲ. ಸೊ ನಾನು ಮದುವೆ ಆದಮೇಲೆ ಅಲ್ಲಿಗೆ ತಾನೇ ಸೇರೋದು, ಸೊ ಹೋಗೋಕ್ಕಾಗಲಿಲ್ಲ. ಸೊ ಹೀಗೆ ಅವತ್ತು ಹೋಗೋಕ್ಕಾಗಲಿಲ್ಲ. ಇನ್ನು ಹಾಗೆ ಹೋಗೋಣ ಅಂದ್ಕೊಂಡು ಹೇಳಿ 2 ವರ್ಷ ಆದರೂ ನಾನು ನಮ್ಮ ಮನೆ ದೇವರಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಅದೊಂದು ಕಳವಳ ಇತ್ತು. ಆ್ಯಂಡ್ ಜೊತೆಗೆ ಆ ಪುಟಾಣಿನೂ ನನಗೆ 2 ವರ್ಷ ಆದಮೇಲೆ ಎಲ್ಲ ಹುಟ್ಟಿದ್ದು. ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಿತ್ತು ನಮ್ಮ ಮನೆ ದೇವ್ರಿಗೆ ಹೋಗಲಿಲ್ಲ, ಮದುವೆ ಆದಾಗಿಂದ ಹೋಗಿಲ್ಲ ಅಂತೇಳಿ. ಸೊ ಫೈನಲಿ 2 ವರ್ಷ ಆದಮೇಲೆ ಬಂದು ಮಡ್ಲಕ್ಕಿ ಎಲ್ಲ ಕೊಟ್ಟು ಮಾಮೂಲಿ ಹೀಗೆ ಈಗ ಯಾವ ಥರ ಪೂಜೆ ಮಾಡಿಸಿದ್ವಿ ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದಾದ 2 ತಿಂಗಳಿಗೆ ನನಗೆ ಪುಟಾಣಿದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಸಿಕ್ಕಿದ್ದು. ಸೊ ಅದೊಂದು ಇರುತ್ತೆ ಮನಸ್ಸಿನಲ್ಲಿ. ಆ್ಯಂಡ್ ಅದಕ್ಕೆ ಹೇಳೋದು, ನಾವು ಹೊರಗಡೆ ಎಷ್ಟೇ ದೇವ್ರನ್ನ ಪೂಜಿಸಲಿ ಮೊದಲು ಮನೆ ದೇವರಿಗೆ ಆದ್ಯತೆ ಹೆಚ್ಚಾಗಿ ಕೊಡಬೇಕು ಅಂತ ಹೇಳಿ. ಆ್ಯಂಡ್ ಆ ಒಂದು ನನಗೆ ಒಂದು ಕಳವಳ ಕಮ್ಮಿ ಆಯಿತು. ಆ್ಯಂಡ್ ಇಲ್ಲಿಗೆ ಬಂದು ಹೋದ್ಮೇಲೆ ಕೂಡ ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಯಿತು. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಹೇಗೆ ತವ್ರ ಮನೆಯವರಿಗೆ ಹೆಣ್ಮಕ್ಳು ಕಂಡ್ರೆ ಪ್ರೀತಿ ಇರುತ್ತೆ, ಹಾಗೆ ಅಪ್ಪನ ಮನೆ ದೇವರಿಗೂ ಕೂಡ ಹೆಣ್ಮಕ್ಳು ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಇರುತ್ತೆ. ಅದರಲ್ಲೂ ಸ್ವಲ್ಪ ದೂರದಲ್ಲಿದ್ದಾರೆ ಅಂತ ಅಂದರೆ ದೂರಕ್ಕೆ ಜಾಸ್ತಿ ಹೊಲಿತಾರೆ ದೇವರು ಅಂತ ಹೇಳ್ತಿರ್ತಾರೆ. ಸೊ ಹಾಗೆ ಇರ್ಬೋದೇನೋ, ಮದುವೆ ಆದರೂ ಇನ್ನೂ ಬರಲಿಲ್ಲ, ಪೂಜೆ ಮಾಡಿಸ್ಲಿಲ್ಲ ಅಂತ ಹೇಳಿ. ಸೊ ಎಸ್, ಮದುವೆ ಆದ 2 ವರ್ಷಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಆ್ಯಂಡ್ ಜೊತೆಗೆ ಇವಾಗ ಪುಟಾಣಿಗೂ ಮುಡಿ ಕೊಟ್ಕೊಂಡು ಹೋದ್ವಿ. ಸೊ ಈ ಥರ ತುಂಬಾ ಖುಷಿ ಅಂತ ಅನ್ನಿಸ್ತು. ಓಕೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.